ನಮಸ್ಕಾರ ವೀಕ್ಷಕ ಬಂಧುಗಳಿಗೆ. ನಾನು ನಿಮ್ಮ ಈರ್ನ ಜೂನಿಯರ್ ಶಂಕರ್ನಾಗ್ ದೇವಶಂಕರ್ನಾಗ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. 71ನೇ ವರ್ಷದ ಶಂಕರಣ್ಣವರ ಆಟೋ ರಾಜ ಶಂಕರನಾಗ್ರವರ ಹುಟ್ಟುಹಬ್ಬ ಹಾಗೂ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಹಿರಿಯೂರು ನಗರದಲ್ಲಿ ಶಂಕರನಾಗ್ ಅಭಿಮಾನ ಕಲಾವೇದಿಕೆ, ಗುರು ಶಂಕರನಾಗ್ ಡಿಜಿಟಲ್ ಫೋಟೋ ಸ್ಟುಡಿಯೋ, ಕರ್ನಾಟಕ ರಾಜ್ಯ ಗುರು ಶಂಕರ್ ನಾಗ್ ಹಾಸ್ಯ, ಮಿಮಿಕ್ರಿ, ಸಾಹಿತ್ಯ, ಜಾನಪದ ವಿವಿಧ ಸಾಂಸ್ಕೃತಿಕ ಸಮಾರಂಭ ಅಂದರೆ ಈ ಒಂದು ಸಮಾರಂಭದಲ್ಲಿ ಅಮೃತ ಮಹಿಳಾ ಸ್ವಸಹಾಯ ಸಂಘ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ 9/11/2025 ಭಾನುವಾರ ಹಿರಿಯೂರು ನಗರದಲ್ಲಿ ನೆಹರು ಮೈದಾನದ ರೋಟರಿ ಭವನದಲ್ಲಿ ನಡೆಯಿತು. ಇದು ನಗರಸಭೆ ಸೊತ್ತು. ಈ ನಗರಸಭೆ ಸೊತ್ತಲ್ಲಿ ಈ ಬಿಲ್ಡಿಂಗನ್ನು ಕಟ್ಕೊಂಡು ಬಾಡಿಗೆ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಅದರಲ್ಲಿ ಮುಂದಿನ ದಿನಗಳಲ್ಲಿ ನೋಡೋಣ. ಇನ್ನೊಂದೇನಂತ ಅಭಿಮಾನಿಗಳೇ, ಈ ಒಂದು ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸುಮಾರು 45 ಜನ ಈ ರಾಜ್ಯದ ಈ ಜಿಲ್ಲೆ ಹಲವಾರು ಜಿಲ್ಲೆಗಳಿಂದ ಪ್ರತಿಭಾವಂತರು ಬಂದಿದ್ದರು. ಆ ಒಂದು ಪ್ರತಿಭಾವಂತರಿಗೆ ಈ ಒಂದು ಯಾವ್ಯಾವ ರೀತಿಯಲ್ಲಿ ನಾವು ಪ್ರಶಸ್ತಿಗಳನ್ನು ಕೊಟ್ಟಿದ್ದೀವಿ ಅನ್ನೋದನ್ನು ನೋಡೋಣ. ಅವರಿರ್ತಕ್ಕಂಥ ಒಂದು ಜನ ಮತ್ತು ಅವರ ಕನಸಿರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳು, ಚಿತ್ರರಾಜ ಬಗ್ಗೆ ಇರ್ತಕ್ಕಂಥ ಒಳ್ಳೊಳ್ಳೆ ಫಿಲಂ ತೆಗಿಬೇಕು ಅಂತ ಆಸೆಗಳಿದ್ರು. ಅವರು ಮಧ್ಯದಲ್ಲಿ ಅವರು ಹೋದ್ರು. ಅವರ ಕನಸನ್ನ ಈಗಾಗಲೂ ನಮ್ಮ ಕನಸು ಸರ್ಕಾರ ಆ ಮೆಟ್ರೋಗೆ ಅವರ ಒಂದು ಕನಸನ್ನು ಏರಿಸಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾರೆ. ನಾನು ಈಗಾಗಲೇ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ದೇವಶಂಕರ್ ಮತ್ತು ಎಲ್ಲಾ ಕಲಾವಿದರು ಈ ಕಲಾವಿದರಿಗೆ ಇದೇ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ರತ್ನ ಹಾಗೂ ಕನ್ನಡ ಸೇವಾ ರತ್ನ, ಕನ್ನಡ ಕಲಾರತ್ನ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ನೀಡಿ ನಾವು ಈ ಸಮಾಜದಲ್ಲಿ ದುಡಿತಕ್ಕಂಥ ಕನ್ನಡ ಪರ ಹೋರಾಟ ಮಾಡ್ತಕ್ಕಂಥ ಕನ್ನಡ ಪರ ಚಿಂತಕರಿಗೆ, ಕನ್ನಡ ಪರ ಕಲಾವಿದರಿಗೆ ನಾವು ಈ ಸಂದರ್ಭದಲ್ಲಿ ನಾವು ಅವರಿಗೆ ಪ್ರಶಸ್ತಿಯನ್ನು ನೀಡಿ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂಥ ಶ್ರೀಯುತ ಮಾಲಿಂಗಪ್ಪ ಸರ್ ಅವರು ಆಗಮಿಸಿದರು. ವಾದ್ಯವನ್ನು ನುಡಿಸುವುದರ ಮೂಲಕ ಅವರು ಚಾಲನೆಯನ್ನು ನೀಡಿದರು. ಅದಾದ ನಂತರ ನಗರಸಭೆಯ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂಥ MD ಸಣ್ಣಪ್ಪನವರಿದ್ದರು. ಆಮೇಲೆ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಶಿವಣ್ಣರವರಿದ್ದರು. ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದಂಥ ಹನುಮಂತಪ್ಪರವರಿದ್ದರು. ಜೂನಿಯರ್ ರಾಜ್ಕುಮಾರ್ ಗಂಗಾವತಿಯಿಂದ ಬಂದಂತಹ ಮಾರುತಿ ಇವರು ಸಹ ಇದ್ದರು. ಹಾಗೂ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂಥ ಮಹಾ ಪ್ರತಿಭೆಗಳಿದ್ದರು ಈ ವೇದಿಕೆಯಲ್ಲಿ ನೋಡ್ತಾ ಇದ್ದಾರೆ. ಅವರೆಲ್ಲರೂ ಸಹ ಈ ಒಂದು ಕನ್ನಡ ರಾಜ್ಯೋತ್ಸವಕ್ಕೆ ಬೇರೆ ಬೇರೆ ಜಿಲ್ಲೆಯಿಂದ ಅಭಿಮಾನವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥವರು. ಭರತನಾಟ್ಯ ಪ್ರತಿಭೆಗಳಾಗಿರ್ಬೋದು, ರಂಗಭೂಮಿ ಕಲಾವಿದರಾಗಿರ್ಬೋದು, ಜಾನಪದ ಕಲಾವಿದರುಗಳಾಗಿರ್ಬೋದು, ಇವರೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ, ಆಮೇಲೆ ಹಲವಾರು ಕೆಲವು ಸಂಘಟನೆ ಹೋರಾಟಗಾರರು ಬೇರೆ ಬೇರೆ ಜಿಲ್ಲೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು. ದಾವಣಗೆರೆಯಿಂದನೂ ಸಹ ಬಂದಿದ್ದರು. ಹೇಳ್ತೀನಲ್ಲ, ಯಾಕಂದರೆ ಒಂದೇ ಊರನ್ನ ಹೇಳ್ಕೊಂಡು ಹೋದರೆ ಒಂದಕ್ಕೋಸ್ಕರ ಇದನ್ನು ಮಾನ್ಯತೆಯನ್ನು ಕೊಟ್ಟರು ಅನ್ನಂಗಾಗುತ್ತೆ. ಸೊ ನಾವಂತೂ ಎಲ್ಲ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಜಿಲ್ಲಾ ತಾಲೂಕುಗಳಲ್ಲಿ ಬಂದಂಥ ಇವರು ಸಹ ಹಳೆಯ ಕಲಾವಿದರು, ರಂಗಭೂಮಿ ಕಲಾವಿದರು. ಇವ್ರು ನೋಡ್ತಾ ಇದ್ದಾರೆ ಮೇಡಮ್ ಅವ್ರನ್ನ. ಹೀಗೆ ಜೂನಿಯರ್ ರಾಜ್ಕುಮಾರ್ ಅವರು ನೋಡ್ತಾ ಇದ್ದಾರೆ. ರಾಮಚಂದ್ರಪ್ಪ ಸರ್ ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಅವರು ಕಾರ್ಯಕ್ರಮದಲ್ಲಿ ಅದನ್ನೆಲ್ಲ ನೋಡ್ಬಿಟ್ಟು ನಮಗೆ 5,000 ದೇಣಿಗೆಯನ್ನು ನೀಡಿದರು. ನೋಡ್ತಾ ಇದ್ದಾರೆ. ಇವರೆಲ್ಲರೂ KR ಪೇಟೆ, ಮಂಡ್ಯ, ಮೈಸೂರು, ಮದ್ದೂರು, ಈ ಕಡೆ ಟಿಪ್ಟೂರು, ಹಲವಾರು ದಾವಣಗೆರೆ, ಭದ್ರಾವತಿ, ಗಂಗಾವತಿ, ಹೊಸಪೇಟೆ, ಬಳ್ಳಾರಿ, ಕೋಲಾರ, ಈ ಕಡೆಯಿಂದಲೂ ಸಹ ಬೆಂಗಳೂರು, ಈ ಕಡೆಯಿಂದಲೆಲ್ಲ ಸಹ ಬಂದಿದ್ದರು. ಇವರು ಮೇಡಮ್ ಅವರು ನೋಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಇವರು ಜಯಣ್ಣವರು ಸಹ ಇದ್ದರು. ನೋಡ್ತಾ ಇದ್ದಾರೆ ಇಲ್ಲೆಲ್ಲ ವೀಕ್ಷಕರೇ, ಇಲ್ಲೆಲ್ಲ ಭಾಳಷ್ಟು ಜನ ಪ್ರತಿಭಾವಂತರು ಕೂತ್ಕೊಂಡಿದ್ದಾರೆ. ಶಂಕರಣ್ಣವ್ರ ಒಂದು ಭಾವಚಿತ್ರಗಳನ್ನು ನೋಡ್ತಾ ಇದ್ದಾರೆ. ಅವರು ಸಹ ಗಂಗಾವತಿಯಿಂದ ಬಂದಂಥವರು. ಏನು ಪ್ರಿಯಾಂಕಾ ಮತ್ತು ಧನಲಕ್ಷ್ಮಿ ಮೇಡಮ್ ಅವರು ನನಗೆ ಸನ್ಮಾನವನ್ನು ಮಾಡಿ ಉಂಗುರವನ್ನು ಗಿಫ್ಟನ್ನು ಕೊಟ್ಟಿದ್ದಾರೆ. ಅವರ ಅಭಿಮಾನಕ್ಕೆ ನಾನು ಎಂದೆಂದಿಗೂ ಚಿರಋಣಿ. ನೋಡ್ತಾ ಇದ್ದಾರೆ. ಜೂನಿಯರ್ ರಾಜ್ಕುಮಾರ್ ಅವರು ಬಂದಿದ್ದರು.
ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಪ್ರತಿ ವರ್ಷವೂ ಸಹ ಹಲವಾರು ಪ್ರತಿಭಾವಂತರನ್ನೇ ನಾವು ಇಲ್ಲಿ ಗುರುತಿಸೋದು. ಯಾವುದೇ ಒಂದು ಇದಕ್ಕೆ ನಾವು ಮಣಿಯಾಗದೆ ಪ್ರತಿಭಾವಂತರಿಗೆ ಮಾತ್ರ ನಾವು ವೇದಿಕೆಯನ್ನು ಹಂಚ್ಕೊಡ್ತೀವಿ. ಇಲ್ಲಿ ಪರಶುರಾಮ್ ಸರ್ ಅವರು ಇದ್ದಾರೆ, ನೋಡ್ತಾ ಇದ್ದಾರೆ. ಅವರು ರಾಜ್ಕುಮಾರ್ ಸಂಘದವರು, ರಾಜ್ಯ ಅಧ್ಯಕ್ಷರವರು. ಹೀಗೆ ಹಲವಾರು ಈ ದಾಸಪ್ಪರನ್ನೂ ನೋಡ್ತಾ ಇದ್ದಾರೆ, ವಸಂತನಗರದ ಅವರು ಭಜನಾ ತಂಡದವರು. ಇವರೆಲ್ಲರೂ ಸಹ ನಮಗೆ ಈ ಒಂದು ವೇದಿಕೆಯಲ್ಲಿ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ದೇವರು ಇವರೆಲ್ಲರಿಗೂ ಸಹ ಆರೋಗ್ಯ ಬಗ್ಗೆ ಕೊಡಲಿ. ಏನು ನಮ್ಮ ವೇದಿಕೆಯಿಂದ ನಿನ್ನೆ ರಾಜ್ಯ ಪ್ರಶಸ್ತಿ ಪಡೆದಂಥ ಇವರು ಈ ನೋಡ್ತಾ ಇದ್ದಾರೆ, ದಾವಣಗೆರೆ ಅವರಾಗಿರ್ಬೋದು, ಮಂಡ್ಯದವರಾಗಿರ್ಬೋದು, ಒಂದು ಅಂಧ ಕಲಾವಿದೆ ಬಂದಿದ್ದು ಇಲ್ಲಿ ನೋಡ್ತಾ ಇದ್ದಾರೆ. ಅಂಧ ಕಲಾವಿದೆಯವರು ದಾವಣಗೆರೆ ಇವರು ಹೋರಾಟಗಾರರು, ಸಂಸ್ಥಾಪಕ ಅಧ್ಯಕ್ಷರು ಕೂಡ ಅವರು, ಮಂಜುನಾಥ್ ಗೌಡ ಅಂತ ಹೇಳಿ. ಹೀಗೆ ಭಾಳಷ್ಟು ಜನ ಬಂದಿದ್ದಾರೆ. ಈಗ ಒಬ್ಬೊಬ್ಬರದ್ದು ಹೆಸರು ಹೇಳ್ಕೊಂಡ್ರೆ ಇಲ್ಲಿ ನೋಡ್ತಾ ಇದ್ದಾರೆ. ಇವರು ಬಂದ್ಬಿಟ್ಟು ಪ್ರಿಯಾಂಕಾ ಅಂತ ಹೇಳ್ಬಿಟ್ಟು, ಪ್ರಿಯಾಂಕಾ ವಿ ಅಂತ ಹೇಳ್ಬಿಟ್ಟು ಭರತನಾಟ್ಯ ಒಳ್ಳೆ ಪ್ರತಿಭಾವಂತೆ, ತುಂಬ ಪ್ರತಿಭೆ ಇದೆ ಅವರಲ್ಲಿ. ಇವರಿಗೆ ಇನ್ನೂ ಹೆಚ್ಚಿನ ಅವಕಾಶಗಳು ಸಿಗಬೇಕಾಗುತ್ತೆ. ನಾನು ಹಿರಿಯೂರು ನಗರದಲ್ಲಿ ವರ್ಷದಲ್ಲಿ 3 ರಿಂದ 4 ಕಾರ್ಯಕ್ರಮಗಳು ಮಾಡ್ತಾ ಇರ್ತೀನಿ. ಬಟ್ ಸ್ವಂತ ಬಿಲ್ಡಿಂಗ್ ಎಲ್ಲ ಬರೀ ಬಾಡಿಗೆ ರೂಪದಲ್ಲಿ ತೊಗೊಂಡು ಇದು ಮಾಡ್ತಾಯಿದ್ದೀನಿ. ಮುಂದಿನ ದಿನಗಳಲ್ಲಿ ಕಲಾಮಂದಿರ ಕಟ್ಟಿಸ್ಬಿಟ್ಟು ಪ್ರತಿ ತಿಂಗಳು ಸಹ ಈ ರಾಜ್ಯದಲ್ಲಿ ಎಷ್ಟೋ ಜನ ಕಲಾವಿದರುಗಳು ಇವತ್ತು ಮೂಲೆ ಗುಂಪಾಗಿದ್ದಾರೆ. ಅಂಥ ಕಲಾವಿದರಿಗೆ ನಮ್ಮದೇ ಆದಂಥ ಒಂದು ವೇದಿಕೆಯಲ್ಲಿ ಅವರಿಗೆ ಸನ್ಮಾನಗಳು ಮಾಡಿ ಅವ್ರ ಗೌರವವನ್ನು ಕೊಡಬೇಕನ್ನೋದೇ ನನ್ನ ಉದ್ದೇಶ ಇದೆ. ಮುಂದಿನ ದಿನಗಳಲ್ಲಿ ಕಲಾಮಂದಿರಕ್ಕೆ ನೀವೆಲ್ಲರೂ ಸಹ ಸಹಕಾರ ಕೊಡ್ರಿ. ಏಕೆಂದರೆ ಇವತ್ತು ನನಗೆ ಸರ್ಕಾರದವರು ಅಥವಾ ನಗರಸಭೆಯವರು ನನಗೆ ಉಚಿತವಾಗಿ ಒಂದು ಜಾಗವನ್ನು ಕೊಟ್ಟರೆ, ಇಲ್ಲಾಂದರೆ ಕೊಟ್ಟಿದ್ದಾರೆ ನೋಡ್ರಿ ಬೇರೆಯವರಿಗೆಲ್ಲ, ನಮಗೆ ಕೊಡ್ತಾ ಇಲ್ಲ. ನಮಗೇನಾದ್ರು ಉಚಿತವಾಗಿ ಜಾಗ ಕೊಟ್ಟರೆ ನೋಡಿರಿ, ಇವರೆಲ್ಲ ನಮ್ಮ ಹತ್ರ ಬಾಡಿಗೆಗಳು ವಸೂಲಿ ಮಾಡಿಕೊಂಡು ದೊಡ್ಡ ಶ್ರೀಮಂತರು ಈ ರೋಟರಿ ಭವನ ಇವನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಆದರೆ ₹1 ಕಡಿಮೆ ಇಲ್ದಲೇ ಅವರು ಬಾಡಿಗೆ ವಸೂಲಿ ಮಾಡ್ತಾರೆ. ಒಂದೇ ದಿನದಲ್ಲಿ 2-3 ಬಿಲ್ಡಿಂಗ್ಗಳನ್ನು ಬಾಡಿಗೆ ಕೊಟ್ಟು ಅಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೂ ಸಹ ಇರ್ಸು ಮುರ್ಸು ಆಗುತ್ತೆ, ಭಾಳ ತೊಂದರೆ ಆಗುತ್ತೆ ಅವ್ರು ಮಾಡೋದ್ರಿಂದ. ಸೊ ಈಗ ನಗರಸಭೆಯರು ಏನಾದ್ರು ಅಲ್ಲಿ ನೆಹರು ಮೈದಾನದಲ್ಲಿ ನಮಗೆ ಜಾಗ ಕೊಟ್ಟರೆ, ನಿಜಕ್ಕೂ ಹೇಳ್ತೀನಿ, ಕನ್ನಡ ಪರ ಮಾಡ್ತಕ್ಕಂಥ ಕಾರ್ಯಕ್ರಮಗಳಿಗೆ, ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನಾದ್ರು ಇವರು ಗೌಸ್ಪೀರ್ ಅಂತೇಳಿ ಇದು ದುರ್ಗದಿಂದ ಬಂದಿದ್ದಾರೆ, ಅವರು ಸಹ ಕಲಾವಿದರು, ರಾಜ್ಕುಮಾರ್ ಸಂಘದ ಅಧ್ಯಕ್ಷರು ಸಹ ಇದ್ದಾರೆ, ಪರಶುರಾಮ್ ಸರ್ ಅಂತೇಳಿ. ನಾನೇನು ಹೇಳೋದಕ್ಕೆ ಹೊರಟಿದ್ದೆ ಅಂತ ಹೇಳಿದ್ರೆ ನಿಮಗೆ ಅದೇ ನಗರಸಭೆಯಿಂದ ಈ ಥರ ಜಾಗವನ್ನು ತಗೊಂಡು ಇದು ಮಾಡ್ತಿದ್ದಾರೆ. ಸೊ ನಮಗೇನಾದ್ರು ಕೊಟ್ಟರೆ ನಿಜಕ್ಕೂ ಕಲಾವಿದರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಕ್ಕಂಥವ್ರಿಗೆ ನಾನು ನಮ್ಮ ಒಂದು ಶಂಕರನಗರ ಅವರ ಕಲಾಮಂದಿರದಲ್ಲಿ ಉಚಿತವಾಗಿ ಕೊಡ್ತೀವಿ ಸ್ವಾಮಿ, ಉಚಿತವಾಗಿ ಕೊಡ್ತೀವಿ. ಯಾವುದೇ ಥರದ ನಾವು ಬಾಡಿಗೆಯನ್ನು ತೊಗೊಳೋದಿಲ್ಲ. ನಾನು ಭಿಕ್ಷೆ ಬೇಡ್ತೀನಿ, ಇನ್ನೊಬ್ಬರ ಹತ್ರ ಭಿಕ್ಷೆ ಬೇಡ್ಬಿಟ್ಟು ₹1 ಸಹ ಭಿಕ್ಷೆ ಬೇಡಿ ಇಡೀ ಕರ್ನಾಟಕದ ಜನ ಹತ್ರ ನಾನು ಭಿಕ್ಷೆ ಬೇಡ್ಬಿಟ್ಟು ಶಂಕರನವ್ರ ಒಂದು ಕಲಾಮಂದಿರ ಕಟ್ತೀನಿ. ಆ ಕಲಾಮಂದಿರದಲ್ಲಿ ನಾನು ಬಾಡಿಗೆ ವಸೂಲಿ ಮಾಡಲ್ಲ, ಯಾರಿಗೂ ಉಚಿತವಾಗಿ ಕೊಡ್ತೀವಿ. ಇದು ನನ್ನ ಕೊನೆ ಉಸಿರವರೆಗೂ ಹೇಳೋ ಮಾತಿದ್ದೇನೆ. ಇಲ್ಲಿ ಇವರು ಈ ರೋಟರಿ ಭವನದವ್ರು ಏನು ಮಾಡ್ತಿದ್ದಾರೆ, ಪ್ರತಿಯೊಬ್ಬರ ಹತ್ರನೂ ಸಹ ಇಂತಿಷ್ಟು ದುಡ್ಡು ಅಂತ ವಸೂಲಿ ಮಾಡ್ತಿದ್ದಾರೆ. ಒಂದೊಂದು ದಿನಕ್ಕೆ 2-3 ಬಿಲ್ಡಿಂಗುಗಳನ್ನ ಬಾಡಿಗೆಗಳು ಕೊಟ್ಕೊಂಡು 6 ರಿಂದ 10 ಸಾವಿರ ರೂಪಾಯಿವರೆಗೂ ಇವರು ಈ ಬಾಡಿಗೆ ಪಡಿತಾ ಇದ್ದಾರೆ. ಇಲ್ಲಿ 2-3 ಬಿಲ್ಡಿಂಗುಗಳು ಕೊಟ್ಟು ಇದರಿಂದ ಭಾಳಷ್ಟು ಕಿರಿಕಿರಿ ಆಗುತ್ತೆ. ಕೊಡೋ ದುಡ್ಡು ಕೊಟ್ಟು ನಾವು ಸರಿಯಾದ ರೀತಿಯಲ್ಲಿ ಅಲ್ಲಿ ಕಾರ್ಯಕ್ರಮನೂ ಮಾಡೋದಕ್ಕಾಗ್ತಾಯಿಲ್ಲ. ನಿನ್ನೆ ಅಂತೂ ನಾನು ಭಾಳ ಮನನೊಂದು ಕಾರ್ಯಕ್ರಮ ಮಾಡಿದ್ದೀನಿ. ಕೆಲವರೆಲ್ಲ ಬಂದುಬಿಟ್ಟು ಕನ್ನಡ ಕಾರ್ಯಕ್ರಮ ನಿಲ್ಲಿಸೋಕ್ಕೋಸ್ಕರನೇ ಪ್ರಯತ್ನ ಪಟ್ಟಿದ್ರು. ಅಂದರೆ ಇವರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಕನ್ನಡ ಕಾರ್ಯಕ್ರಮ ಎಲ್ಲೂ ಕಾಣೋದು ಬೇಡ, ಹಾಗೆ ಇರಲಿ ಅನ್ನೋದಕ್ಕೋಸ್ಕರ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಮಂಡ್ಯದಿಂದನೂ ಸಹ ಬಂದು ಅವರು ಸಹ ನಮಗೆ ಸನ್ಮಾನವನ್ನು ಮಾಡಿ, ಮತ್ತು ಅವರು ಸಹ ನಮಗೆ ಒಂದು ಕಲಾಮಂದಿರದ ನಿರ್ಮಾಣಕ್ಕೆ ದೇಣಿಗೆಯನ್ನು ನೀಡಿದರು. ರಾಮಚಂದ್ರ ಪ್ರಸಾದ್ ಅವರು ನೀಡಿದರು. ನಿಜಕ್ಕೂ ಭಗವಂತ ಇವರೆಲ್ಲರಿಗೂ ಸಹ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ. ಮುಂದಿನ ದಿನಗಳಲ್ಲಿ ಉಚಿತವಾಗಿ ನಾವು ಕಲಾಮಂದಿರವನ್ನು ಕಟ್ಟಿ ನಾವು ಪ್ರತಿಯೊಬ್ಬರಿಗೂ ಸಹ, ಅಂದರೆ ಸಾಂಸ್ಕೃತಿಕ ಕನ್ನಡ ಪರ ಮಾಡ್ತಕ್ಕಂಥ ಕಾರ್ಯಕ್ರಮಗಳಿಗೆ ನಾವು ಉಚಿತವಾಗಿ ನಾವು ನಮ್ಮ ಕಲಾಮಂದಿರದಲ್ಲಿ ಪ್ರವೇಶ ಕಾರ್ಯಕ್ರಮನ ಮಾಡಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ತೀವಿ. ಈ ರೀತಿ ಶ್ರೀಮಂತರ ಥರ ಯಾವುದೋ ಪುಕ್ಸೆಟ್ಟೆ ಜಾಗದಲ್ಲಿ ಬಿಲ್ಡಿಂಗ್ ಕಟ್ಬಿಟ್ಟು ಅವ್ರ ಹತ್ರ ನಾವು ಬಾಡಿಗೆ ವಸೂಲಿ ಮಾಡಲ್ಲ. ಪ್ರತಿಯೊಬ್ಬರ ಹತ್ರನೂ ನಾನು ಭಿಕ್ಷೆಯನ್ನಾದರೂ ಬೇಡಿ ಕಲಾಮಂದಿರ ಕಟ್ಟಿ ಆ ಕಲಾಮಂದಿರದಲ್ಲಿ ಪ್ರತಿಯೊಬ್ಬ ಕನ್ನಡ ಕಾರ್ಯಕ್ರಮ, ಕಲ್ಚರು ಏನು ಕನ್ನಡ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ನಮ್ಮ ಕಲಾಮಂದಿರದಲ್ಲಿ ನಾವು ಉಚಿತವಾಗಿ ಅವಕಾಶ ಮಾಡಿಕೊಡ್ತೀವಿ. ಅದೆಲ್ಲದರ ಜೊತೆಯಲ್ಲಿ ನಾವೇನು ಇವತ್ತು ನಿನ್ನೆ ಮಾಡಿದಂಥ ಕಾರ್ಯಕ್ರಮದಲ್ಲಿ ಬಂದು ನಮಗೆ ಸಹಕರಿಸಿ ಪ್ರತ್ಯೇಕವಾಗಿ ಪರೋಕ್ಷವಾಗಿ ನಮಗೆ ನಮ್ಮ BSS ರಾಜ್ಯ ಅಧ್ಯಕ್ಷರಾಗಿರ್ಬೋದು, ರಾಮಚಂದ್ರ ಉಡಿ ಸರ್ ಅವರಾಗಿರ್ಬೋದು, ಇನ್ನು
ರತ್ನಾಕರ್ ಅವ್ರು, ಯಾಕಂದರೆ ಭಾಳಷ್ಟು ಜನ ಇದ್ದಾರೆ, ಎಲ್ಲರ ಹೆಸರನ್ನು ಹೇಳಕ್ಕೆ ಬರಲ್ಲ. ಏನು ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಸಪೋರ್ಟ್ ಮಾಡಿದಂಥ, ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಂಥ ಪ್ರತಿಯೊಬ್ಬರಿಗೂ ಸಹ ನಾವು ಯಾವತ್ತೂ ಸಹ ಚಿರಋಣಿಯಾಗಿರ್ತೇನೆ. ದಯಮಾಡಿ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಇದೊಂದು ಇರಲಿ. ಕಲಾಮಂದಿರ ನಾನು ಕಟ್ಟಿದರೆ ನಮ್ಮ ಒಂದು ಈ ವೇದಿಕೆಯಲ್ಲಿ ಅವರಿಗೆ ನಾನು ಜೂನಿಯರ್ ಶಂಕರ್ನಾಗ್ ಅಂತ ಹೇಳಿ ಅಲ್ಲಿ ಇಲ್ಲಿ ಕಲಾ ಜೋಡಿಗೆ ಹಿಡಿದು ನಾನು ಕಾರ್ಯಕ್ರಮ ಮಾಡಿ ಆ ಒಂದು ಕಲಾಮಂದಿರದ ಕಟ್ಟಿಸ್ಬಿಟ್ಟು ಆ ಕಲಾಮಂದಿರದಲ್ಲಿ ಅವರೆಲ್ಲರಿಗೂ ಸಹ ನಾನು ಉಚಿತವಾಗಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ. ನಿಮ್ಮೆಲ್ಲರೂ ಸಹಕಾರ ಸದಾಕಾಲ ಇರಲಿ ಅಂತ ಹೇಳಿ ಕೈ ಮುಗಿತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡಾಂಬೆ, ಜೈ ಭಾರತಾಂಬೆ.